ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂದರೆ, ಗೆಸ್ ಮಾಡಿ, ನೀವು ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಹೇಳ್ತಾ ಇದೀನಿ, ಅದನ್ನು ನಾನು ಮುಚ್ಚಿಡ್ತೀನಿ. ನಾನು ರೀಚ್ ಆಗೋ ತನಕ ಡೆಸ್ಟಿನೇಷನ್ನು. ನೀವು ಅಲ್ಲಿ ರೀಚ್ ಆದಮೇಲೆ ಡೆಸ್ಟಿನೇಷನ್ ಅವಾಗ ನೋಡಿ. ಡೆಸ್ಟಿನೇಷನ್ ನೇಮ್ ಮಾತ್ರ ನಿಮಗೆ ಗೊತ್ತಿರುತ್ತೆ, ನಾನು ತೋರಿಸಿರಲ್ವಲ್ಲ ಡೆಸ್ಟಿನೇಷನ್ನು. ಸೊ ಇಟ್ ಇಸ್ ಅ ವೆರಿ ಬಿಗ್ ಸರ್ಪ್ರೈಸ್. ಮತ್ತು ನಾನು ಇವತ್ತು ಏನು ಟ್ರೈ ಮಾಡ್ತೇನೆ, ನಾನು ಸೋಲೋ ಹೋಗ್ತಾ ಇದ್ದೀನಿ ಇವತ್ತು. ಯಾರು ಫ್ರೆಂಡ್ಸ್ ಇಲ್ಲ, ಏನಿಲ್ಲ, ನಾನು ಸೋಲೋ ಒಬ್ಬನೇ ಹೋಗ್ತಾ ಇದ್ದೀನಿ. ನಂದು ಯಾಕಂದರೆ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಯಾರಿಗೂ ಕಾಯಲ್ಲ. ಎಲ್ಲರನ್ನೂ ಕೇಳಿದೆ ಬರ್ತೀರಾ ಅಂತ. ಬರಲ್ಲ, ನನಗೆ ಅದು ಇದು ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಇದೆ ಇವತ್ತು ಅಂದರು. ಮ್ಯಾಚ್ ಏನು ನಾವು ಟ್ರೈನಲ್ಲೂ ನೋಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ನಾನು ಹೊರಟೆ. ಆರಾಮಾಗಿ ನೋಡೋಣ ಇವಾಗ ಏನಾಗುತ್ತಾಗಲಿ. ಇವತ್ತು ಸೋಲೋ ಹಣೆ ಬರದಲ್ಲಿ ಏನಿದೆ ಅದೇ ಆಗೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಇವಾಗ ಕರೆಕ್ಟಾಗಿ ನನ್ನ ಫ್ಲೈಟ್ ಅಂತ ಟ್ರೇನು ಇವಾಗ 7:53ಗೇನೋ ಇದೆ. ಟೈಮ್ 7:30 ಆಗಿರ್ಬೇಕೇನಪ್ಪ. ಸೊ ಟೈಮ್ ಇಲ್ಲ, ಓಡ್ತಾ ಇದ್ದೀನಿ. ಯಾವಾಗಲೂ ನಾನು ಸ್ವಲ್ಪ ಲೇಟೇ ರೆಡಿ ಆಗೋದು. ಸೊ ಅದಕ್ಕೆ ಇಲ್ಲಿಂದ ವೆಸ್ಟ್ ಮಿನ್ಸ್ 10 ನಿಮಿಷ. ವಾಟರ್ಲೂ ಸ್ಟೇಷನ್ನು ತೋರಿಸ್ತೀನಿ. ಆಮೇಲೆ ಇವತ್ತು ಬೇರೆ ರೈಲ್ವೇಸು ಸೌತ್ ವೆಸ್ಟರ್ನ್ ಅಂತ, ಅದು ತೋರಿಸ್ತೀನಿ. ನೋಡಿ ಗೈಸ್, ಇದೇ ಸ್ಟೇಷನ್ನು, ಇದು ಬೇರೆ ಥರ ಇದೆ. ಸುಸ್ತಾಗೋಗ್ಬಿಟ್ಟಿದೆ, ಓಡ್ ಬಂದೆ ತೋರಿಸ್ತೀನಿ. ಇದು ನಾನು ಈ ಥರ ಇದೆ ಸೌತ್ ವೆಸ್ಟರ್ನ್ ರೈಲ್ವೇಸ್. ಬನ್ನಿ ಹೊರಡೋಣ. ಇದೆ ಜಾಗ ಸಿಗ್ಲಪ್ಪ. ಎಕ್ಸಾಕ್ಟ್ಲಿ ಟೈಮು 7:53ಗೆ ಕರೆಕ್ಟಾಗಿ ಟ್ರೈನ್ ಬಿಟ್ಟಿದೆ. ಸೊ ವೇಟೇ ಮಾಡಲ್ಲ. 7:53 ಟಿಕ್ ಆಗಿದ ತಕ್ಷಣ ಬಿಟ್ಬಿಡ್ತಾರೆ. ಒಳ್ಳೆ ಕರೆಕ್ಟ್ ಟೈಮಿಗೆ ಬಂದು ಕೂತ್ಕೊಂಡಪ್ಪ. ತಿಂದಿಲ್ಲ ಏನೇನು. 10 ಗಂಟೆಗೆ ರೀಚ್ ಆಗ್ತೀನಿ. ಟೈಮ್ ಇವಾಗ 7:54. 10 ಗಂಟೆಗೆ ರೀಚ್ ಆಗ್ಬಿಟ್ಟು ನೋಡೋಣ. ಇವತ್ತು ಇನ್ನೊಂದೇನಪ್ಪ ಅಂದರೆ, ಬೆಳಕಿದ್ದಂಗೆ ಬಿಟ್ಟಿದ್ದೀನಿ. ಯಾವಾಗಲೂ ನಾನು ಏನು ಮಾಡ್ತಾಯಿದ್ದೆ, ಬೆಳಗಿನ ಜಾವ 5:15 ಇಲ್ಲ 6 ಗಂಟೆ ಟ್ರೈನ್ ಹಚ್ತಾ ಇದ್ದೆ. ಇವಾಗ 7:53 ಟ್ರೈನ್ ಹಚ್ತೀನಿ. 10 o'clock ರೀಚ್ ಆಗಂಗೆ. ಸೊ ಆಚೆ ಕಡೆ ವ್ಯೂಸ್ ಎಲ್ಲನೂ ಎಷ್ಟು ಚೆನ್ನಾಗಿರುತ್ತೆ ಅದನ್ನೆಲ್ಲ ತೋರಿಸ್ತೀನಿ. ಸದ್ಯಕ್ಕೆ ನಾವು ಲಂಡನಲ್ಲೇ ಹೋಗ್ತಾ ಇದ್ದೀರಿ. ಬಟ್ ಐ ವಿಲ್ ಶೋ ಯು ಲೇಟರ್ ಇವೆನ್ಚುಲಿ. ಆದರೆ ವ್ಯೂಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಮತ್ತು ಇವಾಗ ಹೋಗ್ತಾ ಇರೋ ಜಾಗನೂ ಅಷ್ಟೇ. ವೇಟ್ ಆ್ಯಂಡ್ ವಾಚ್ ಹೆಂಗಿರುತ್ತೆ ವ್ಯೂಸ್ ಅಂತ ತೋರಿಸ್ತೀನಿ. ಆ ಕಡೆ ವ್ಯೂ ನೋಡಿ ಇದೆ, ಎಷ್ಟು ಚೆನ್ನಾಗಿದೆ ಆ ಕಡೆ ವ್ಯೂ. ಸೂಪರ್ ಆಗಿದೆ. ಈ ಕಡೆ ಅಷ್ಟೇ ಸೇಮ್ ಹಾಗೆ ಇದೆ ವ್ಯೂ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಹಿಂಗೆ ಕೊಡ್ತೀನಿ. ನಾನು ಟುವರ್ಡ್ಸ್ ಕೋಸ್ಟಲ್ಲಿದೆ ಹೋಗ್ತಾ ಇದ್ದೀನಿ. ಲಂಡನ್ನಿಂದ ಒಂದು 2 hours ದೂರ ಕೋಸ್ಟಲ್ಲಿದೆಯಾ. ಫಸ್ಟ್ ಕೋಸ್ಟಲ್ಲಿ ಟಚ್ ಮಾಡ್ತೀನಿ. ಕೋಸ್ಟಲ್ಲೇ ಹೋಗ್ತಾ ಇದ್ದೀನಿ. ನನ್ನ ಹತ್ರ ಇವಾಗ ಇರೋ ವಿಜುವಲ್ಸ್ ನೀವು ನೋಡಿದ್ರೆ ನನ್ನ ಕಣ್ಮುಂದೆ ಏನಿದೆ ಅಂತ, ಟ್ರೈನಲ್ಲಿ ಇದ್ದೀನಿ. ಟ್ರೈನ್ ಎಲ್ಲಿ ಹೋಗ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇಲ್ಲೆಲ್ಲ ಬೋಟ್ಸ್ ಇದೆ. ಬೋಟ್ಸ್ ಮಧ್ಯದಲ್ಲಿ ಟ್ರೈನ್ ಹೋಗ್ತಾ ಇದೆ. ಇದ್ರಲ್ಲಿ ನಾನು ಹೋಗ್ಬೇಕಾಗಿರೋದು ಫೆರಿಲಿ. ಇಲ್ಲಿ ನೋಡಿ, ಇದೇ ಟ್ರೈನ್. ಇದು ರೈಲ್ವೆ, ಇದು ರೈಲ್ ಲೈನು. ಇದು ನೋಡಿ, ಯಪ್ಪ ಎಂತೆಂತ ಯಾಟ್ಸ್ ಇದೆ. ಸೈಕ್. ನಾನಿವಾಗ ಅದ್ರಲ್ಲಿ ಹೋಗ್ಬೇಕು. ಅದರಿಂದ ಇನ್ನೊಂದು ಐಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಅದನ್ನು ತೋರಿಸ್ತೀನಿ. ಅದು ಐಲ್ಯಾಂಡ್ ಹೆಸರು ಹೇಳಲ್ಲ, ಇವಾಗ ರೀಚ್ ಆದ್ಮೇಲೆ ಹೇಳ್ತೀನಿ. ಇದು ಲೈವಿಂಗ್ಟನ್ ಪೈರ್ ಅಂತ. ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇನ್ನ ಅಮ್ಮ ನೀವು ಚಳಿ ನೋಡ್ಬೇಕು ಇಲ್ಲಿ. ಸಿಕ್ಕಾಪಟ್ಟೆ ಚಳಿ ಐತೆ. ನನ್ಗೆ ಎಕ್ಸಿಟ್ ಗೊತ್ತಾಗ್ತಾ ಇಲ್ಲ ಯಾವ ಕಡೆ ಎಕ್ಸಿಟ್ ಇದೆ ಅಂತ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದ್ದೀನಿ. ನಾನು ಇನ್ನ ಬ್ರೇಕ್ಫಾಸ್ಟ್ ಬೇರೆ ತಿಂದಿಲ್ಲ. ಅಲ್ಲಿ ಯಾವ್ದೋ ಕಲು ಕೆಫೆ ಅಂತ ಕಾಣಿಸ್ತಾ ಇದೆ. ಆಕ್ಚುಲಿ ಏನೋ ಕೆಫೆಗೆ ಬಂದೆ. ಇಲ್ಲಿ ತಗೋ ಸ್ಯಾಂಡ್ವಿಚ್ ತಗೊಂಡಿದ್ದೀನಿ. ನೀರು ಮನೆಯಿಂದಾನೆ ತಂದಿದೆ, ಸುಮ್ಮನೆ ಯಾಕೆ ಖರ್ಚು ಮಾಡ್ಬೇಕಂದ್ಬಿಟ್ಟು. ಸೊ ಇವಾಗ ಸ್ಯಾಂಡ್ವಿಚ್ ತಿನ್ಬಿಟ್ಟು ಇನ್ನ ಹಾಫ್ ಆನ್ ಅವರ್ ಇದೆಯಂತೆ. ಇದು ಆಕ್ಚುಲಿ ಎಲ್ಲ ನಾನು ಲೈನಾಗಿ ಕಾರ್ ನಿಲ್ಲುತ್ತೆ. ಕಾರೆಲ್ಲ ಇವಾಗ ಆಕ್ಚುಲಿ ಹೋಯ್ತು ಫೆರಿ ಒಳಗಡೆ. ನಾನು ಫೆರಿ ಒಳಗಡೆ ಹೋಗಿ ತೋರಿಸ್ತೀನಿ ಕಾರೆಲ್ಲ ಹೆಂಗ್ ನಿಂತಿದೆ ಅಂತ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ತೋರಿಸ್ತೀನಿ. ಅಲ್ಲೆಲ್ಲ ಲೈನಾಗಿ ನಿಂತಿದೆಯಲ್ಲ, ರೆಡ್ ಲೈಟ್ ಎಲ್ಲ. ರೆಡ್ ಲೈಟ್ ಎಲ್ಲ ಬರೀ ಕಾರ್ ಅಂತಾನೆ ಅಲ್ಲ, ಟ್ರಕ್ಕುಗಳು ಹೋಗುತ್ತೆ. ಬಟ್ ಇವತ್ತೇನೋ ಟ್ರಕ್ ಕಾಣಿಸ್ಲಿಲ್ಲ. ಬಟ್ ಸಂಡೇ ಬೇರೆ ಇವತ್ತು, ಅದಕ್ಕೆ ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ. ಇದೆ ಅದು ವೈಟ್ ಲಿಂಕ್ ಅಂತ. ಇದನ್ನ ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಬೇಕು ಮುಂಚೆನೆ. ನಾನು ನಿನ್ನೆ ಮಾಡ್ಕೊಂಡಿದ್ದೆ. ಅಲ್ಲಿಂದ ಹೊರಡೆ ಬಂದ್ರಿ. ಇವಾಗ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀರಿ. ಹಿಂಗಿದೆ ಆಕ್ಚುಲಿ ಒಳಗಡೆ.
ಫೆರಿ ಅಂತ ಅನಿಸ್ತಾ ಇಲ್ಲ ಇದು ನನಗೆ, ಹೆಂಗೆಂಗೋ ಅನಿಸ್ತಾ ಇದೆ. ಆಚೆ ನೋಡಿ ಹೆಂಗಿದೆ, ಇದೆಲ್ಲ ಪ್ಯಾಸೆಂಜರ್ ಕೂರಕ್ ಜಾಗ ನೋಡಿ, ಸೀಟ್ಸ್ ಇದೆ, ನಾವು ಕುತ್ಕೊಬೋದು. ಡಾಗಿ ಬೇಡಪ್ಪ, ಯಾಕೆ ಸುಮ್ಮನೆ. ಹೊರಗಡೆ ಹೆಂಗಿದೆ ಬಂದು ಕುತ್ಕೊಂಡಾಯ್ತು. ಗೊತ್ತಿಲ್ಲ ಹೆಂಗಿರುತ್ತೆ ರೈಡ್ ಅಂತ. ಲೆಟ್ಸ್ ಸಿ, ಹೋಪ್ಫುಲಿ ಚೆನ್ನಾಗಿರ್ಬೇಕಂತ. ಇದು ಫೆರಿ ಥರನೇ ಇಲ್ಲ, ಇದು ನನಗೆ ಹೆಂಗೆಂಗೋ ಅನಿಸ್ತಾ ಇದೆ. ಯಾವುದೋ ಒಳ್ಳೆ ಶಿಪ್ಪಲ್ಲಿ ಕೂತಂಗಿದೆ ನನಗೆ, ಒಳ್ಳೆ ಹಂಗಿದೆ ಫೀಲಿಂಗ್. ಅಲ್ಲೆಲ್ಲ ನೋಡಿ ಮನೆಗಳೆಲ್ಲ ಇದೆ, ಎದುರುಗಡೆ ಹಿಂಗಿದೆ. ನಾವು ಮೋಸ್ಟ್ಲಿ ಅದೇ ಐಲ್ಯಾಂಡ್ಗೆ ಹೋಗ್ತಾ ಇರ್ಬೇಕೇನೋ, ನನಗೂ ಗೊತ್ತಿಲ್ಲ. ಸ್ಟಾರ್ಟ್ ಆಯ್ತು ಮೂವ್ ಆಗಕ್ಕೆ. ನೋಡೋಣ, ಏನೋ ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ ಕೆಳಗಡೆ ಕಾರ್ ಅವ್ರಿಗೆಲ್ಲ. ನಮಗೂ ಏನೋ ಮಾಡ್ತಾ ಇದಾರೆ, ಸೂಪರ್ವೈಸ್ ಮಾಡ್ತಾರೆ ಅದು ಇದು ಅಂತ. ನೋಡಿ ಮೂವ್ ಆಗ್ತಾ ನೋಡಿ. ಇಲ್ಲಿ ಯಾರ್ದೋ ಯಾಟ್ ಕ್ಲಬ್ ಇದೆ, ಯಾವ್ದೋ ಯಾಟ್ ಕ್ಲಬ್ ಇದೆ, ಇವ್ರ ಮೆಂಬರ್ಸ್ ಇರ್ತಾರೆ. ಎಷ್ಟೊಂದು ಚಿಕ್ಕ ಚಿಕ್ಕ ನೋಡಿ ಹೆಂಗಿದಾವೆ ಯಾಟ್, ಎಷ್ಟು ಚಿಕ್ಕದು. ಒಂಥರ ಪ್ಯಾಷನ್ ಯಾಟ್ ಇಟ್ಕೊಳೋದಂದ್ರೆ. ಅಲ್ಲಿ ನೋಡಿ ಸಾವಿರಾರು ಐತಿ ಇಲ್ಲಂತೂ, ಎಷ್ಟೈತ್ ನೋಡಿ ಅಲ್ಲಿ. ಎದುರುಗಡೆಯಿಂದ ನೋಡಿ ಹೆಂಗಿದೆ, ಎಲ್ಲ ಬರೀ ಮಿಲಿಯನರ್ಸ್ಗಳವ್ರದ್ದು ಇರ್ತಾರೆ ಇಲ್ಲಿ ಯಾಟ್ಸ್. ಮೋಸ್ಟ್ಲಿ ನೀರು ಕಮ್ಮಿ ಆಗ್ಬಿಟ್ಟಿರ್ಬೇಕು. ಇಲ್ಲಿ ನೋಡಿ, ಇದೇ ಹೈಟಿಗೆ ಬಂದ್ಬಿಟ್ಟಿದೆ ನೀರು, ಅಥವಾ ಇಲ್ಲಿ ಡೀಪ್ ಇರ್ಬೇಕೇನೋ ಇಲ್ಲಪ್ಪ. ಹಂಗೆ ಐತೆ ಅಲ್ಲೂ, ಎಷ್ಟು ದೂರ ತನಕನೂ. ನಿಮ್ಗೆ ದೂರದಲ್ಲಿ ಅದೊಂದು ಇದು ಕಾಣಿಸ್ತಾ ಇದೆಯಾ, ಒಂಥರ ಮಾರ್ಕ್ ಚುಕ್ಕೆ ತರ ಕಾಣಿಸ್ತಾ ಇರುತ್ತೆ ನಿಮ್ಗೆ. ಅಲ್ಲಿ ನಾನು ಏನ್ ತೋರಿಸ್ತೀನಿ ನೋಡಿ, ಅಲ್ಲಿ ಅದು ಅಲ್ಲಿಗೆ ಹೋಗ್ತಾ ಇರೋದು ನಾನು ಇವಾಗ. ಅಲ್ಲೊಂದು ಅದು ಈ ನೀರು ಒಳಗಡೆ ಒಂದು ಏನಂತಾರೆ ಅದನ್ನ, ಮಂಗ್ಳೂರಲ್ಲಿ ಇದೆಯಲ್ಲಪ್ಪ ಟವರ್, ಅದು ಏನಂತಾರೆ ಅದನ್ನ, ಲೈಟ್ ಹೌಸ್ ಇದೆ ಅಲ್ಲಿ. ಆ ಲೈಟ್ ಹೌಸ್ ಹತ್ರ ಹೋಗ್ತಾ ನಿಮ್ಗೊಂದು ಐಡಿಯಾ ಕೊಡ್ತೀನಿ ನಾನು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಇವಾಗ ನಾನು ಇದ್ದಿದ್ದು ಇಲ್ಲಿ ಲಂಡನ್ ಅಲ್ಲಿ, ಆಯ್ತಾ. ಇವಾಗ ಇಲ್ಲಿ ಬಂದಿದ್ದೀನಿ, ಸರಿನಾ. ಇವಾಗ ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ. ನಾನು ಈ ಐಲ್ಯಾಂಡಿಂದ ಈ ಐಲ್ಯಾಂಡ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಯಾರ್ಮೌತ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಓಕೆನಾ. ಯಾರ್ಮೌತಿಂದ ನಾನು ಇನ್ನೊಂದು ಈ ತುದಿ ನೀಡಲ್ಸ್ ಚಾನೆಲ್ ಅಂತ ಇದೆಯಲ್ಲ ಇಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ NCI ನೀಡಲ್ಸ್ ಅಂತ. ನಾನು ಅಕಸ್ಮಾತ್ ನಾವು ಈ ಐಲ್ಯಾಂಡ್ ದಾಟಿದ್ರೆ, ಈ ಐಲ್ಯಾಂಡ್ ದಾಟ್ಬಿಟ್ಟು ಇನ್ನ ಮುಂದಕ್ಕೆ ಬಂದ್ರೆ ಪ್ಯಾರಿಸ್ ಇದೆ. ಸೊ ಅರ್ಥ ಆಯ್ತಾ ಹೆಂಗಿದೆ ಅಂತ. ನಾನು ಇಲ್ಲಿದ್ದೀನಿ, ಪ್ಯಾರಿಸ್ ಇಲ್ಲಿದೆ. ಇದೆಲ್ಲ ಆಕ್ಚುಲಿ ಹೋಟೆಲ್ಸ್. ನಾನೇನು ಎದುರುಗಡೆ ತೋರಿಸ್ತಾ ಇದ್ದೀನಿ ಅವೆಲ್ಲ ಹೋಟೆಲ್ಸ್. ಅದೆಲ್ಲ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಒಂದು ದಿವಸಕ್ಕೆ. ಎಂಡಿಗೆ ರೀಚ್ ಆಗಿದ್ದೀರಿ. ಸೊ ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಆಚೆ ಹೋಗಿ ತೋರಿಸ್ತೀನಿ ಹೆಂಗೆ ಅಂತ. ವಿಲ್ ಗೋ ಔಟ್ಸೈಡ್ ಅಂಡ್ ಶೋ ಇಟ್ ಯು. ಆಚೆ ಹೋಗ್ತಾ ಇದ್ದೀನಿ. ಇದ್ ನೋಡಿ ಹೆಂಗಾಡ್ತಾ ಐತೆ ನೋಡಿ. ಇದೇ ರ್ಯಾಂಪು, ಇದೆಯಲ್ಲ, ಈ ರ್ಯಾಂಪ್ ಮೇಲಕ್ಕೆ ಬರುತ್ತೆ, ಹಿಂಗ್ ಮೇಲಕ್ಕೆ ಬರುತ್ತೆ, ಕ್ಲೋಸ್ ಆಗುತ್ತೆ. ಅದು ಕಾರ್ ಹೋಗಕ್ಕೆ ಬರಕ್ಕದು. ಅಲ್ಲೆಲ್ಲ ಮುಂದೆ ನಿಂತಿದೆಯಲ್ಲ, ಅದೆಲ್ಲಾನು ಇವಾಗ ವಾಪಸ್ ಲೋಡ್ ಆಗುತ್ತೆ ಶಿಪ್ ಒಳಗಡೆ. ಎಷ್ಟು ಉದ್ದ ಇದೆ ನೋಡಿ ಲೈನ್, ಎಷ್ಟು ದೊಡ್ಡ ಲೈನ್. ಅದ್ರೊಳಗಡೆ ಲೋಡ್ ಆಗಕ್ಕೆ ಇವ್ರು ಎಷ್ಟೊತ್ತು ಕಾಯ್ಬೇಕು. ಅದು ಫುಲ್ ಎಲ್ಲಾ ಕಾರ್ನು ಲೋಡ್ ಮಾಡಕ್ ಆಗಲ್ಲ. ಇನ್ನೊಂದು ಬರುತ್ತೆ ಮೋಸ್ಟ್ಲಿ ಫೆರಿ. ಇಲ್ಲಿ ವಿಸಿಟರ್ ಇನ್ಫಾರ್ಮೇಶನ್ ಇದೆ, ನಾನು ನೋಡ್ಬೇಕು ಇಲ್ಲಿಂದ ಹೋಗಕ್ಕೆ. ನಾನು ಇರೋದು ಇಲ್ಲಿದ್ದೀನಿ ಅನ್ಕೊಂತೀನಿ. ಇಲ್ಲಿಂದ ನಾನು ಈ ತುದಿಗೆ ಹೋಗ್ಬೇಕು. ಹೌ ಡು ವಿ ಗೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದೆ ಇಲ್ಲಿನ ಬಸ್ ಸ್ಟ್ಯಾಂಡ್ ನೋಡಿ, ಹಿಂಗಿದೆ ಬಸ್ ಸ್ಟ್ಯಾಂಡ್ ಇಲ್ಲಿ. ಸೊ ಐ ಆಮ್ ವೇಟಿಂಗ್ ಫಾರ್ ದ ಬಸ್. ಆಚೆ ಹಿಂಗಿದೆ, ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ ವೆದರ್. ವಾವ್, ಒಂಥರ ಐಲ್ಯಾಂಡ್ ಬಂದಂಗೆ ಇಲ್ಲ ಆಕ್ಚುಲಿ. ಬೇರೆ ತರ ಬಸ್ ಇಲ್ಲಿ, ಗ್ರೀನ್ ಕಲರ್. ಇದರ ಹೆಸರು ಐಲ್ಯಾಂಡ್ ಬಸ್ಸಸ್ ಅಂತ. ದಿಸ್ ಇಸ್ ಸಮಥಿಂಗ್ ಎಲ್ಸ್, ಡಿಫ್ರೆಂಟ್ ಕೈಂಡ್ ಆಫ್ ಬಸ್. ಆಮೇಲೆ ಇಲ್ಲಿ ಬಸ್ಗಳು ಅಷ್ಟೇನೆ, ಏನು ಮೇನ್ ರೋಡಲ್ಲೆಲ್ಲ ಏನು ಹೋಗಲ್ಲ. ಯಾವುದು ಮನೆ ಸಂದಿಗುಂದಿಲ್ಲೇ ಹೋಗ್ತಾ ಇರುತ್ತೆ ನೋಡಿ. ಈ ಥರ ನಾರ್ಮಲ್ ನೋಡಿ, ಎಂಥ ಸಂಧಿ ಅದು ಹೆಂಗೆ ಹೋಗ್ತಾ ಇದೆ ನೋಡಿ. ಈ ಬಸ್ಸಲ್ಲಿ ಒಂದು ಆಪ್ಷನ್ ಇದೆ, ತೋರಿಸ್ತೀನಿ. ಇದು ನೋಡಿ, ರೀಡಿಂಗ್ ಲೈಟ್. ಇದು ಇವಾಗ ಆನ್ ಆಯ್ತು ನೋಡಿ, ರೀಡಿಂಗ್ ಲೈಟ್. ಇಲ್ಲಿ ನೋಡಿ, ಇದರೊಳಗೆ ಲೈಟ್ ಇದೆ. ಸೊ ಇದು ಆಲ್ಮೋಸ್ಟ್ ಕತ್ಲಾದರೆ, ಇವಾಗ ಇಲ್ಲಿ ಬುಕ್ ಇಟ್ಕೊಂಡು, ಈ ಹೈಟಿಗೆ ನಾವು ಬುಕ್ ಇಟ್ಕೊಂಡು ಹಿಂಗೆ ಓದ್ತಾ ಇದ್ರೆ ಲೈಟ್ ಬರ್ತಾ ಇರಲಿ ಅಂತ ನೋಡಿ. ಬಸ್ಸಲ್ಲಿ ಈ ಥರ ಈ ಕಡೆ ಇವ್ರದ್ದು ಈ ಸೀಟದು, ಇದು ಈ ಕಡೆ ಸೀಟು, ಎಲ್ಲ ಸೀಟಲ್ಲೂ ಇದೆ ಆ ಥರ.
ವಾವ್, ಆ ಕಡೆ ನೋಡಿ ವ್ಯೂ ಹೆಂಗಿದೆ, ಸಾಕಾಗಿದೆ. ವಾವ್, ಓಕೆ, ನಾನು ಇವಾಗ ಬಂದು ಇಳ್ದೆ. ವಾವ್ ವಾವ್ ವಾವ್, ದಿಸ್ ಪ್ಲೇಸ್ ಬ್ರೋ, ಇಟ್ಸ್ ಕಾಲ್ಡ್ ದ ನೀಡಲ್ಸ್. ಅಂಡ್ ನೋಡಿ ಹಿಂಗಿದೆ. ಆಮೇಲೆ ಇನ್ನೊಂದೇನಂದ್ರೆ, ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್ ಹಿಯರ್. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ವೇಟ್ ಫಾರ್ ದಿ ಪಾರ್ಟ್ 2. ಅಂಡ್ ನೋಡ್ತಾ ಇರಿ ಪಾರ್ಟ್ 2 ಅಲ್ಲಿ ಹೆಂಗ್ ಎಂಜಾಯ್ ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ.